ತಥಾಸ್ತು ದೇವತೆಯರು ಕೋರಿಕೆಗಳನ್ನು ಮತ್ತು ಆಶೀರ್ವಾದ ನೀಡುವ ದೇವತೆಯರು. ತಥಾಸ್ತು ದೇವತೆಯರು ಅಶ್ವಿನಿ ಕುಮಾರರೆಂದು ಕರೆಯುವ ದೇವತೆಯರು ಶಾಂಭವಿ ಸಮಯದಲ್ಲಿ ಅಂದರೆ ಸಂಜೆ 5 ಗಂಟೆಯ ನಂತರ ಆಗಮಿಸುತ್ತಾರೆ. ಈ ಸಮಯದಲ್ಲಿ ನಾವು ಒಳ್ಳೆಯ ಮತ್ತು ಸಕಾರಾತ್ಮಕ ಪದಗಳನ್ನು ಮಾತ್ರ ಮಾತನಾಡಬೇಕು, ಏಕೆಂದರೆ ಈ ದೇವತೆಯರು ನಮ್ಮ ಆಸೆಗಳನ್ನು ಈಡೇರಿಸುತ್ತಾರೆ. ಹಿಂದೂ ಪುರಾಣಗಳಲ್ಲಿ ಅಶ್ವಿನಿ ದೇವತೆಯರು ದೈವಿಕ ಕುದುರೆ ಸವಾರರು. ಅವರು ಆಯುರ್ವೇದದ ಔಷಧದೊಂದಿಗೆ ಸಂಬಂಧ ಹೊಂದಿದ್ದಾರೆ. ಅಶ್ವಿನಿ ದೇವತೆಯರು ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ಪ್ರತಿನಿಧಿಸುತ್ತಾರೆ. ಅಶ್ವಿನಿ ಕುಮಾರರ ಮೊದಲ ಅವಳಿಯ ಹೆಸರು ನಾಸತ್ಯ, ಇನ್ನೊಬ್ಬರ ಹೆಸರು ದಾಸ್ರ. ಇವರು ಸೂರ್ಯದೇವ ಮತ್ತು ಸಂಧ್ಯಾ ಅವರ ಮಕ್ಕಳು. ಸಂಧ್ಯಾ ವಿಶ್ವಕರ್ಮನ ಮಗಳು. ಸೂರ್ಯದೇವರನ್ನು ಮದುವೆಯಾದಳು. ಆದರೆ ಸೂರ್ಯನ ತಾಪವನ್ನು ತಾಳಲಾರದೆ ಅವಳು ತನ್ನ ನೆರಳಿನಿಂದ ಛಾಯಾ ಎಂಬ ನೆರಳಿನ ದೇವತೆಯನ್ನು ಸೃಷ್ಟಿಸಿದಳು ಮತ್ತು ಸಂಧ್ಯಾಳಂತೆ ವರ್ತಿಸಲು ಹೇಳಿದಳು. ಸಂಧ್ಯಾ ಕುದುರೆಯಾಗಿ ರೂಪಾಂತರಗೊಂಡಳು ಮತ್ತು ಕಾಡಿನಲ್ಲಿ ಹೋಗಿ ಸೂರ್ಯನ ತಾಪವನ್ನು ಗ್ರಹಿಸುವ ಸಲುವಾಗಿ ತಪಸ್ಸನ್ನು ಪ್ರಾರಂಭಿಸಿದಳು. ಸ್ವಲ್ಪ ಸಮಯದ ನಂತರ ಸೂರ್ಯದೇವನಿಗೆ ಛಾಯಾ ತನ್ನ ಹೆಂಡತಿಯಲ್ಲ ಎಂದು ತಿಳಿಯುತ್ತದೆ. ಆಗ ಛಾಯಾ ಎಲ್ಲ ವಿಷಯವನ್ನು ಹೇಳಿದಾಗ ಸೂರ್ಯದೇವನೂ ಸಹ ಕುದುರೆಯಾಗಿ ರೂಪಾಂತರಗೊಂಡನು ಮತ್ತು ಸಂಧ್ಯಾಳನ್ನು ಹುಡುಕಿ ಅವಳೊಂದಿಗೆ ಸಂಸಾರವನ್ನು ನಡೆಸಿದನು. ಇದರ ಪ್ರತಿಯಾಗಿ ಅಶ್ವಿನಿ ಕುಮಾರರು ಜನಿಸಿದರು. ಸಂಸ್ಕೃತದ ಪದ ಅಶ್ವ ಎಂದರೆ ಕುದುರೆ ಮತ್ತು ಇನಿ ಎಂದರೆ ಸಿಹಿ ಅಥವಾ ಸವಿ. ಕುದುರೆಗಳ ಸಿಹಿಯಾದ ಬಾಂಧವ್ಯದಿಂದ ಜನಿಸಿದ ಮಕ್ಕಳು ಅಶ್ವಿನಿ ಕುಮಾರರು. ದಂತಕಥೆಗಳ ಪ್ರಕಾರ ಅವರು ದಕ್ಷ ಪ್ರಜಾಪತಿಯಿಂದ ಆಯುರ್ವೇದದ ಶಿಕ್ಷಣ ಮತ್ತು ಎಲ್ಲಾ ಜ್ಞಾನವನ್ನು ಪಡೆದರು. ವೈದ್ಯಶಾಸ್ತ್ರದ ಮೊದಲ ಜ್ಞಾನವನ್ನು ಅಶ್ವಿನಿ ಕುಮಾರರು ಮಾತ್ರ ಪಡೆದರು. ನಂತರ ಇವರು ಮಹರ್ಷಿ ದದೀಚಿಯವರಿಂದ ಬ್ರಹ್ಮವಿದ್ಯೆಯ ಉಪದೇಶವನ್ನು ಪಡೆದು ಆಯುರ್ವೇದದಲ್ಲಿ ಮಂತ್ರಗಳಿಗೆ ಸ್ಥಾನ ನೀಡಿದರು. ಈ ಕಾರಣಕ್ಕಾಗಿ ಇಂದಿಗೂ ಆಯುರ್ವೇದದಲ್ಲಿ ಮಂತ್ರಗಳ ಮೂಲಕ ರೋಗವನ್ನು ಗುಣಪಡಿಸಲು ಸಾಧ್ಯವೆಂದು ಪರಿಗಣಿಸಲಾಗುತ್ತದೆ. ಅಶ್ವಿನಿ ಕುಮಾರರನ್ನು ಆಯುರ್ವೇದದ ಆಧಾರವೆಂದು ತಿಳಿದು ಅಶ್ವಿನಿ ಕುಮಾರ್ ಸಂಹಿತೆ ರಚಿಸಿದ್ದರು. ಆಯುರ್ವೇದದಲ್ಲಿ ಅವರ ಪ್ರವೀಣತೆಯನ್ನು ತಿಳಿಯಲು ಒಂದು ದಂತಕಥೆ ಇದೆ. ಸುಕನ್ಯಾ ರಾಜ ಸರತಿಯ ಸುಂದರವಾದ ಮಗಳು. ಆಕಸ್ಮಿಕವಾಗಿ ತಪಸ್ಸು ಮಾಡುತ್ತಿದ್ದ ಋಷಿ ಚಯವನನ್ನು ಕುರುಡಾಗಿಸಿದಳು. ಅವನ ಕೋಪದಿಂದ ತನ್ನ ರಾಜ್ಯವನ್ನು ಉಳಿಸಲು ಸುಕನ್ಯಾ ಚಯವನನ್ನು ಮದುವೆಯಾದಳು ಮತ್ತು ಅವರಿಗೆ ವಿನಯದಿಂದ ಸೇವೆ ಸಲ್ಲಿಸಿದಳು. ಅಶ್ವಿನಿಯರು ತಮ್ಮ ರಥದ ಮೇಲೆ ಪ್ರಯಾಣಿಸುತ್ತಿದ್ದಾಗ ಕಾಡಿನಲ್ಲಿ ಸುಕನ್ಯಾಳನ್ನು ನೋಡಿ ಅವಳನ್ನು ಮೋಹಿಸಲು ಪ್ರಯತ್ನಿಸಿದರು ಮತ್ತು ಅವರಲ್ಲಿ ಒಬ್ಬರನ್ನು ಪತಿಯಾಗಿ ಸ್ವೀಕರಿಸಲು ಸುಕನ್ಯಾಳನ್ನು ಕೇಳಿದರು. ಅವಳು ಇದನ್ನು ನಿರಾಕರಿಸಿದಳು ಮತ್ತು ಚಯವನಿಗೆ ನಂಬಿಕಸ್ಥಳಾಗಿದ್ದಳು. ಅವಳ ಪರಿಶುದ್ಧತೆಯಿಂದ ಅಶ್ವಿನಿ ಕುಮಾರರು ಪ್ರಭಾವಿತರಾದರು ಮತ್ತು ಏನನ್ನಾದರೂ ಬಯಸು, ನಿನ್ನ ಇಚ್ಛೆಯನ್ನು ಪೂರ್ಣಗೊಳಿಸುತ್ತೇವೆ ಎಂದರು. ಅವರ ಕೋರಿಕೆಯ ಮೇರೆಗೆ ಚಯವನ ಯೌವನ ಮತ್ತು ದೃಷ್ಟಿಯನ್ನು ಪುನಃಸ್ಥಾಪಿಸಲು ಕೇಳಿದಳು. ಅಶ್ವಿನಿ ಕುಮಾರರು ಒಪ್ಪಿಕೊಂಡರು. ಆದರೆ ಅವರಿಗೆ ಒಂದು ಷರತ್ತು ಇತ್ತು. ಚಯವನನ್ನು ಗುಣಪಡಿಸಿದ ನಂತರ ಅಶ್ವಿನಿ ಕುಮಾರರು ಸಹ ಚಯವನ ರೂಪ ತೆಗೆದುಕೊಳ್ಳುತ್ತಾರೆ ಮತ್ತು ಸುಕನ್ಯಾ ತನ್ನ ಪತಿ ಚಯವನನ್ನು ಗುರುತಿಸಬೇಕಾಗಿತ್ತು. ಗಂಡನಿಂದ ಅನುಮತಿ ಪಡೆದ ಸುಕನ್ಯಾ ಒಪ್ಪಿಗೆ ಸೂಚಿಸಿದಳು. ಅದೇ ರೀತಿಯಾಗಿ ಅಶ್ವಿನಿ ಕುಮಾರರು ಚಯವನನ್ನು ಗುಣಪಡಿಸಿದರು. ಸುಕನ್ಯಾ ತನ್ನ ಗಂಡನನ್ನು ಯಶಸ್ವಿಯಾಗಿ ಗುರುತಿಸಿದಳು. ಇದರ ಪ್ರತಿಯಾಗಿ ಚಯವನ್ ಅಶ್ವಿನಿ ಕುಮಾರರನ್ನು ಯಜ್ಞದಲ್ಲಿ ಮತ್ತು ಸೋಮರಸ ಸೇವಿಸಲು ಸಹಾಯ ಮಾಡಿದರು. ಮಹಾಕಾವ್ಯದ ಪ್ರಕಾರ ರಾಜ ಪಾಂಡು ಶಾಪದಿಂದಾಗಿ ತನ್ನ ಹೆಂಡತಿಯರ ಜೊತೆ ಸಂಸಾರ ಮಾಡಲು ಸಾಧ್ಯವಿರಲಿಲ್ಲ. ತನ್ನ ಹೆಂಡತಿಯರಾದ ಕುಂತಿ ಮತ್ತು ಮಾದ್ರಿಯವರಿಗೆ ವಿವಿಧ ದೇವತೆಯರಿಂದ ಪುತ್ರರನ್ನು ಕೇಳಲು ಸಲಹೆ ನೀಡಿದನು. ಅಶ್ವಿನಿ ಕುಮಾರರಿಂದ ನಕುಲ ಮತ್ತು ಸಹದೇವರನ್ನು ಪಡೆದರು.